ಕೂತ್ಕೊಳ್ಳೋಕೆ ಐಷಾರಾಮಿ ಸೋಫಾ ಇಲ್ಲ, ಮಲಗೋಕೆ ಮೆತ್ತನೆಯ ಬೆಡ್ ಇಲ್ಲ, ತಲೆಗೆ ದಿಂಬು ಇಲ್ಲ. ಜೈಲಲ್ಲಿ ಚಾಪೆ ಮೇಲೆ ಮಲಗ್ತಾ ಇರುವ ಕೊಲೆ ಆರೋಪಿ ದರ್ಶನ್ ಕಂಬಿ ಹಿಂದೆ ವಿಲವಿಲ ಅಂತಿದ್ದಾನೆ. ಅಲ್ಲದೆ ತಾಯಿಯನ್ನ ನೋಡೋಕೆ ಚಡಪಡಿಸುತ್ತಿದ್ದಾನಂತೆ. ನನಗೆ ತಲೆದಿಂಬು ಕೊಡಿ ಅಂತ ದರ್ಶನ್ ಪಟ್ಟು. ದಿನಕ್ಕೊಂದು ಬೇಡಿಕೆ ಇಡುವ ದಾಸನಿಗೆ ವಾರ್ನಿಂಗ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 18 ದಿನಗಳು ಕಳೆದ್ರೂ ದುರಹಂಕಾರ ಮಾತ್ರ ಕಡಿಮೆಯಾಗಿಲ್ಲ. ಅಸಭ್ಯ ವರ್ತನೆ ತೋರುತ್ತಾ ತನ್ನ ಜಾಯಮಾನ ಪ್ರದರ್ಶಿಸಿದ್ದ ದರ್ಶನ್ ದಿನಕ್ಕೊಂದು ಬೇಡಿಕೆ ಇಟ್ಟು ಜೈಲಾಧಿಕಾರಿಗಳ ತಲೆನೋವಿಗೆ ಕಾರಣನಾಗಿದ್ದಾನೆ. ಟಿವಿ ಸಲುವಾಗಿ ಕಿರಿಕ್ ಮಾಡಿಕೊಂಡಿದ್ದ ದಾಸ ಈಗ ಬೆನ್ನು ನೋವು ಕೈ ನೋವು ಅಂತ ಮೆತ್ತನೆ ತಲೆದಿಂಬು ಬೇಕು ಅಂತ ಬೇಡಿಕೆ ಇಟ್ಟಿದ್ದಾನೆ. ಆದ್ರೆ ದಾಸನಿಗೆ ಚಳಿ ಬಿಡಿಸಿದ ಜೈಲಾಧಿಕಾರಿ ಇದು ನಿನ್ನ ಮನೆಯಲ್ಲ, ತೆಪ್ಪಗಿರ್ಬೇಕು ಅಂತ ವಾರ್ನಿಂಗ್ ನೀಡಿದ್ದಾನೆ. ಸಾಲು ಸಾಲು ರಜೆ, ಟಿವಿ ಇಲ್ಲದೆ ದರ್ಶನ್ ಹೈರಾಣ. ಕಳೆದ 17 ದಿನಗಳಿಂದ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ನರಕ ದರ್ಶನವಾಗ್ತಿದೆ. ಸಾಲು ಸಾಲು ಸರ್ಕಾರಿ ರಜೆ ಇರೋದ್ರಿಂದ ಕುಟುಂಬದವರನ್ನ ಭೇಟಿಯಾಗೋದಕ್ಕೆ ಆಗ್ತಿಲ್ಲ. ಹೋಗ್ಲಿ ಟಿವಿಯನ್ನಾದ್ರೂ ನೋಡೋಣ ಅಂದ್ರೆ 4 ದಿನಗಳಿಂದ ಟಿವಿಯು ಕೈ ಕೊಟ್ಟಿದೆ. ಹೀಗಾಗಿ ಸಮಯ ಕಳೆಯಲಾಗದೆ ಒಬ್ಬಂಟಿಯಾಗಿ ವಿಲವಿಲ ಅಂತಿದ್ದಾನೆ. ಇನ್ನು ನಾಳೆ ರಿಪೇರಿಯಾದ ಟಿವಿಯನ್ನ ನೀಡೋ ಸಾಧ್ಯತೆ ಇದೆ. ಇದರ ಮಧ್ಯೆ ಅಪರಿಚಿತ ವ್ಯಕ್ತಿಯೊಬ್ಬ ಹನುಮಾನ್ ಚಾಲೀಸಾ ಪುಸ್ತಕವನ್ನ ದರ್ಶನ್ಗೆ ಪಾರ್ಸಲ್ ಮಾಡಿದ್ದಾನೆ. ಪರಿಶೀಲನೆ ಬಳಿಕ ದಾಸನಿಗೆ ಪುಸ್ತಕವನ್ನ ನೀಡಲಾಗಿದೆ. ತಾಯಿಯನ್ನ ನೋಡಲು ದರ್ಶನ್ ಚಡಪಡಿಕೆ. ಇನ್ನು ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ತಾಯಿ ನೋಡಲು ಚಡಪಡಿಸುತ್ತಿದ್ದಾನಂತೆ. ಕಳೆದ ವಾರ ತಾಯಿ ಬರುವಿಕೆಗಾಗಿ ಕಾದಿದ್ದ ದರ್ಶನ್ಗೆ ನಿರಾಸೆ ಆಗಿತ್ತು. ಆದ್ರೆ ಮೀನಾ ತೂಗುದಿ ಬರದ ಹಿನ್ನೆಲೆ ದರ್ಶನ್ ಬೇಸರದಲ್ಲಿದ್ದಾನಂತೆ. ಈ ವಾರವಾದ್ರೂ ತಾಯಿ ಬರ್ತಾಳೆ ಎಂಬ ಕನವರಿಕೆಯಲ್ಲಿ ದರ್ಶನ್ ಎದ್ದಾನಂತೆ. ವಿನಾಯಕ್ ಬಡಿಗೇರ, TV9 ಬಳ್ಳಾರಿ.